ನಮಸ್ಕಾರ ಎಲ್ಲರಿಗೂ. ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆಟೋ ಚಾಲಕರ ಮಕ್ಕಳಿಗೆ ಮತ್ತು ಟ್ಯಾಕ್ಸಿ ಚಾಲಕರ ಅಂದರೆ ಕಾರು ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಸಾರಿಗೆ ಇಲಾಖೆ ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, 2000ರಿಂದ 5000 ರೂಪಾಯಿವರೆಗೆ ಈ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಕಾರ್ ಚಾಲಕರ ಮಕ್ಕಳಿಗೆ ಇದು ಬರುತ್ತೆ ಮತ್ತು ತ್ರಿಚಕ್ರ ವಾಹನ ಏನಿದೆ, 3 ವೀಲರ್ ಆಟೋ ಓಡಿಸ್ತಾರಲ್ಲ ಅಂಥವರ ಮಕ್ಕಳಿಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ ಏನು ಟ್ಯಾಕ್ಸಿ ಚಾಲಕರಿದ್ದಾರೆ, ಕಾರ್ ಚಾಲಕರು ಮತ್ತು ಆಟೋ ಚಾಲಕರ ಮಕ್ಕಳಿಗೆ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ 2500ರಿಂದ 5500ವರೆಗೂ ಈ ಒಂದು ಶಿಷ್ಯ ವೇತನಕ್ಕಾಗಿ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಸಾರಿಗೆ ಇಲಾಖೆ ವತಿಯಿಂದ ವಿದ್ಯಾರ್ಥಿ ವೇತನ ಅಂತ ರಾಜ್ಯದಲ್ಲಿರುವಂಥ ಎಲ್ಲ ಒಂದು ಕಾರ್ ಯೆಲ್ಲೋ ಬೋರ್ಡ್ ಕಾರು ಮತ್ತು ಯೆಲ್ಲೋ ಬೋರ್ಡ್ ಆಟೋ ಚಾಲಕರ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವಾಗಲು ಈ ಒಂದು ವಿದ್ಯಾರ್ಥಿ ವೇತನವನ್ನು ಸಾರಿಗೆ ಇಲಾಖೆಯಿಂದ ಕೊಡಲಾಗ್ತಾಯಿದೆ. ಅಂದರೆ ಎಲ್ಲ ಒಂದು ಯೆಲ್ಲೋ ಬೋರ್ಡ್ ಕಾರು ಮತ್ತು ಯೆಲ್ಲೋ ಬೋರ್ಡ್ ಆಟೋ ಚಾಲಕರ ಮಕ್ಕಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬೇಕಾಗುವಂಥ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ವಿದ್ಯಾರ್ಥಿ ವೇತನ ಪಡೆಯುವ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಸಂಖ್ಯೆಯೊಂದಿಗೆ ಗ್ರಾಮೋನ್ ಕರ್ನಾಟಕವನ್ನು ಅಥವಾ ಬೆಂಗಳೂರಿನ ಕೇಂದ್ರದಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕಂತ ಕೊಟ್ಟಿದ್ದಾರೆ. ಪ್ರಸ್ತುತ ಏನು ಓದ್ತಾ ಇದ್ದೀರಾ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಹಿಂದೆ ಪಾಸಾಗಿರುವಂಥ ಒಂದು ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗುತ್ತೆ. ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ಮೇನ್ ಆಗಿ ಡ್ರೈವಿಂಗ್ ಲೈಸೆನ್ಸನ್ನು ಬೇಕಾಗುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಚಾಲನಾ ಅನುಜ್ಞಾ ಪತ್ರ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು DL ಅನ್ನು ಬೇಕಾಗುತ್ತೆ. ಈ ಒಂದು DL, ಆಧಾರ್ ಸಂಖ್ಯೆ ಮತ್ತು ವಿದ್ಯಾರ್ಥಿ ವೇತನ ಪಡೆಯುವ ವಿದ್ಯಾರ್ಥಿ ಆಧಾರ್ ಸಂಖ್ಯೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಬೋರ್ಡು ಹೊಂದಿರುವಂಥ ಚಾಲಕರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ವಿದ್ಯಾರ್ಥಿ ವೇತನ ಎಷ್ಟು ಬರುತ್ತೆ ಅಂದರೆ ನಿಮಗೆ ಮತ್ತು ಯಾವ ಒಂದು ತರಗತಿಗಳಿಗೆ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಪದವಿ ಮುಂಚಿನ ಅಂತ ಕೊಟ್ಟಿದ್ದಾರೆ. ಪದವಿ ಮುಂಚೆ ಅಂದರೆ PU ಅಂತ ಹೇಳ್ಬೋದು, ಫಸ್ಟ್ PUC ಆಗಿರ್ಬೋದು ಅಥವಾ ಸೆಕೆಂಡ್ PUC ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಬರುತ್ತೆ. ಮತ್ತು ITI ಡಿಪ್ಲೊಮಾ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ 2500 ರೂಪಾಯಿನ ಕೊಡಲಾಗ್ತಾಯಿದೆ. PUC ಆಗಿರ್ಬೋದು, ಫಸ್ಟ್ PUC, ಸೆಕೆಂಡ್ PUC ಅಥವಾ ITI ಅಥವಾ ಡಿಪ್ಲೊಮಾ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 2500 ರೂಪಾಯಿನ ಕೊಟ್ಟಿದ್ದಾರೆ. 2500 ರೂಪಾಯಿ. ಮತ್ತು ವಿದ್ಯಾರ್ಥಿನಿಯರಿಗೆ ಹುಡುಗಿಯರಿಗೆ 3000 ರೂಪಾಯಿನ ಮಾಡಿದ್ದಾರೆ. ಹುಡುಗ ವಿದ್ಯಾರ್ಥಿ ಅಂದರೆ ಹುಡುಗರಿಗೆ 2500 ರೂಪಾಯಿ, ವಿದ್ಯಾರ್ಥಿನಿಯರಿಗೆ 3000 ರೂಪಾಯಿ. ಅದೇ ರೀತಿಯಾಗಿ ಡಿಗ್ರಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಈ ಒಂದು ಡಿಗ್ರಿ ಕೋರ್ಸ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ, ಪದವಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ 5000 ರೂಪಾಯಿನ ಕೊಡಲಾಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಡಿಗ್ರಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ 5000 ರೂಪಾಯಿ, ಅದರಲ್ಲಿ ವಿದ್ಯಾರ್ಥಿನಿಯರಿಗೆ 5500 ರೂಪಾಯಿ. ಅಂದರೆ ಹುಡುಗಿಯರಿಗೆ 500 ರೂಪಾಯಿ ಹೆಚ್ಚಿಗೆ ಅಮೌಂಟನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಹುಡುಗರಿಗೆ 5000 ರೂಪಾಯಿ ಇದ್ದರೆ ಹುಡುಗಿಯರಿಗೆ 5500 ರೂಪಾಯಿನ 500 ರೂಪಾಯಿ ಎಕ್ಸ್ಟ್ರಾನ ವಿದ್ಯಾರ್ಥಿನಿಯರಿಗೋಸ್ಕರ ಇಟ್ಟಿದ್ದಾರೆ. ಸೊ ಈ ಒಂದು ವಿದ್ಯಾರ್ಥಿ ವೇತನವನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕಂತ ಕೊಟ್ಟಿದ್ದಾರೆ. ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೇಕಂತ ಹತ್ತಿರದ ಗ್ರಾಮೋನ್ ಕರ್ನಾಟಕವನ್ನು ಬೆಂಗಳೂರಿನ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಕೂಡ ಹಾಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಸೇವಾ ಸಿಂಧುವಿನಲ್ಲಿ ಈ ಒಂದು ಸಾರಿಗೆ ಇಲಾಖೆ ವತಿಯಿಂದ ನೀಡ್ತಾ ಇರುವಂಥ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿ ಆಧಾರ್ ಕಾರ್ಡು, ತಂದೆ ಆಧಾರ್ ಕಾರ್ಡು ಮತ್ತು DL ಬೇಕಾಗುತ್ತೆ. ಮತ್ತು ಟ್ಯಾಕ್ಸಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಅನ್ನೋಕ್ಕೆ ಪ್ರೂಫ್ಗೆ ಅಂದರೆ ಆಟೋ ಚಾಲಕರು ಮಕ್ಕಳು ಅವರ ಒಂದು ಗಾಡಿ ಯೆಲ್ಲೋ ಬೋರ್ಡ್ ಗಾಡಿ ಏನಿದೆ ಅದು RC ಕಾರ್ಡ್ ಬೇಕಾಗುತ್ತೆ, DL ಕೂಡ ಬೇಕಾಗುತ್ತೆ. ಕಾರಿನ ಒಂದು ಯೆಲ್ಲೋ ಬೋರ್ಡ್ ಗಾಡಿಯ ಒಂದು RC ಕಾರ್ಡು ಮತ್ತು DL ಕೂಡ ಬೇಕಾಗುತ್ತೆ. ವಿದ್ಯಾರ್ಥಿ ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತ್ತು ನೀವು SLC ಪಾಸಾಗಿ SLC, PUC ಪಾಸಾಗಿ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಡಿಗ್ರಿ ಓದ್ತಾ ಇದ್ದರೆ ಪ್ರೆಸೆಂಟ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ನೊಂದಿಗೆ ನೀವು ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸೊ ಇವು ನಿಮಗೆ ಸೇವಾ ಸಿಂಧುನಲ್ಲಿ ತೋರಿಸ್ತೀನಿ ಯಾವ ರೀತಿ ಒಂದು ಓಪನ್ ಆಗುತ್ತೆ ಅಂತ. ಗ್ರಾಮೋನಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ. ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಸ್ನೇಹಿತರೆ, ನಾನೀಗ ಸೇವಾ ಸಿಂಧು ಪೋರ್ಟಲಲ್ಲಿ ಓಪನ್ ಮಾಡಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಅವೈಲೇಬಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಲ್ವ. ಸೊ ಹಾಗಾಗಿ ಕನ್ಫರ್ಮೇಷನ್ ನೋಡ್ಕೋಬೇಕಂತ ಸರ್ಚ್ ಮಾಡಿ ನೋಡಿದ್ದೀನಿ. ಸೇವಾ ಸಿಂಧುನಲ್ಲಿ ಪೋರ್ಟಲ್ ಓಪನ್ ಆಗ್ತಾಯಿದೆ. ಸೇವಾ ಸಿಂಧುನಲ್ಲಿ ಏನು ಓಪನ್ ಆಗ್ತಾಯಿದೆಪ್ಪ ಅಂದರೆ ವಿದ್ಯಾನಿಧಿ ಅಂತ ಕೊಟ್ಟಿದ್ದಾರೆ. ಸ್ಕೀಮಿನ ಹೆಸರು ವಿದ್ಯಾನಿಧಿ ಯೋಜನೆ ಟು ದ ಚಿಲ್ಡ್ರನ್ ಆಫ್ ದ ಡ್ರೈವರ್ಸ್ ಆಫ್ ಆಟೋ ಆ್ಯಂಡ್ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಸ್ಕೀಮಿನ ಒಂದು ಆಟೋ ಮತ್ತು ಕಾರು ಚಾಲಕರ ನಿಧಿ ಯೋಜನೆ ಅಂತ ಇದಕ್ಕೆ ಹೆಸರನ್ನು ಇಡಲಾಗಿದೆ. ಸೊ ಇದನ್ನು ನಾನು ಓಪನ್ ಮಾಡ್ಕೊಂಡು ತೋರಿಸ್ತೀನಿ.
ನೋಡ್ತಾ ಇದ್ದೀರಾ, ಸಾರಿಗೆ ಇಲಾಖೆ ವತಿಯಿಂದ ಕೊಡ್ತಾ ಇರುವಂಥ ಆಟೋ ಹಾಗೂ ಹಳದಿ ಬೋರ್ಡ್ ಟ್ಯಾಕ್ಸಿಗಳ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಈ ಒಂದು ವಿದ್ಯಾನಿಧಿ ಯೋಜನೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಒಂದು ಉಪಯುಕ್ತ ಆಗ್ಬೋದು. ನಾರ್ಮಲ್ ಸಿಟಿಜನ್ ಲಾಗಿನಲ್ಲಿದು ಲಭ್ಯ ಇದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ. ಸಿಟಿಜನ್ ಲಾಗಿನಲ್ಲಿ ಲಭ್ಯ ಇದ್ದರೆ ನಿಮಗೆ ಸಿಟಿಜನ್ ಲಾಗಿನಲ್ಲೇ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ. ಅದರ ಲಭ್ಯ ಇಲ್ಲ ಅಂದರೆ ನಾನು ಸೇವಾ ಸಿಂಧು ಗ್ರಾಮೋನ್ಗೆ ಲಿಂಕ್ ಇರುವಂಥ ಒಂದು ಲಾಗಿನಲ್ಲಿ ನಾನು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ಇವಾಗ ನಾನು ಗ್ರಾಮೋನ್ ಲಾಗಿನಲ್ಲಿ ಮಾತ್ರ ನೋಡಿಗೆಸಿ ಓಪನ್ ಮಾಡಿರೋ ಸ್ನೇಹಿತರೆ. ಇದೆಷ್ಟು ಈ ಒಂದು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಒಂದು ಮಕ್ಕಳಿಗೆ ಬಿಟ್ಟಿರುವಂಥ ಈ ಒಂದು ವಿದ್ಯಾನಿಧಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ವಿದ್ಯಾರ್ಥಿ ವೇತನ ಬಗ್ಗೆ ಏನಾದರೂ ಕ್ವಶನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.